ಲೆಟ್ಸ್ ಗೋ. ಬಾಯ್ ಬನ್ನಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದನಿತಾ ಚಾನಲ್. ಇವತ್ತು ನಾನು ಡೈಲಿ ರುಟೀನ್ ನಂದು ಏನಿರುತ್ತೆ ಅದರ ಲಾಗ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಮಗನ ಸ್ಕೂಲಿಗೆ ಕಳಿಸಿ ನೆಕ್ಸ್ಟ್ ನನ್ನ ಮಗಳದ್ದು ರುಟೀನ್ ಸ್ಟಾರ್ಟ್ ಆಗುತ್ತೆ. ಹಾಗೆ ನನ್ನ ಯೂಟ್ಯೂಬ್ ವೀಡಿಯೋಸ್ ಮಾಡುವಾಗ ನನ್ನ ವೀಡಿಯೋಸ್ ಏನಾದರೂ ಕ್ಲಿಯರ್ ಇಲ್ಲ ಅಥವಾ ಶೂಟ್ ಮಾಡಿರೋದು ಕರೆಕ್ಟಾಗಿಲ್ಲ ಅಥವಾ ವಾಯ್ಸ್ ಓವರ್ ಏನಾದರೂ ಕ್ಲಿಯರ್ ಇಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನಾನು ಇವಾಗಷ್ಟೇ ಯೂಟ್ಯೂಬ್ ಎಡಿಟಿಂಗ್ ಆಗಲಿ ವಿಡಿಯೋ ಶೂಟ್ ಮಾಡೋದಾಗಲಿ ಇವಾಗಷ್ಟೇ ಕಲಿತಾ ಇದ್ದೀನಿ. ನನಗೆ ಎಷ್ಟು ಆಗುತ್ತೆ ನಾನು ಅಷ್ಟು ಎಫರ್ಟ್ ಹಾಕಿ ವೀಡಿಯೋಸ್ ಎಡಿಟ್ ಮಾಡಿಕೊಂಡು ಶೂಟ್ ಮಾಡ್ತಾಯಿದ್ದೀನಿ. ಹಾಗೆ ನನಗೆ ಇಲ್ಲಿ ಹೇಳಬೇಕಂದ್ರೆ ಯಾರೂ ಹೆಲ್ಪಿಂಗ್ ಹ್ಯಾಂಡ್ ಇಲ್ಲ. ನಾನೇ ವಿಡಿಯೋ ಶೂಟ್ ಮಾಡಿಕೊಂಡು ನಾನೇ ಎಡಿಟ್ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಮಕ್ಕಳ ರುಟೀನ್ ನೋಡಿಕೊಂಡು ಇದೆಲ್ಲ ಮಾಡೋದು ನಾನು ಒಬ್ಬಳೇ. ಸೊ ನಂಗೆ ಹೇಳಬೇಕಂದ್ರೆ ಯಾರೂ ಹೆಲ್ಪಿಂಗ್ ಹ್ಯಾಂಡ್ ಇಲ್ಲ. ತುಂಬ ಎಫರ್ಟ್ ಹಾಕಿ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಮಾಮ್ ಲೈಫ್ ಅಂತೂ ಈಸಿ ಇಲ್ಲ, ತುಂಬಾ ಸ್ಟ್ರಗಲ್ ಮಾಡಬೇಕಾಗುತ್ತೆ ನಾವು. ನನಗೆ ಸಿಕ್ಕ ಟೈಮಲ್ಲಿ ನಾನು ವೀಡಿಯೋ ಶೂಟ್ ಮಾಡಿಕೊಂಡು ನೈಟ್ ನಿದ್ದೆ ಬಿಟ್ಟು ಎಡಿಟ್ ಮಾಡ್ತಾ ಇರ್ತೀನಿ. ಸೊ ನಾನು ಏನೋ ಗೊತ್ತಿಲ್ಲ ಒಂದು ಕಾನ್ಫಿಡೆನ್ಸಲ್ಲಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ. ತುಂಬ ಜನ ಎಣಿಸ್ಕೊಂಡಿದ್ದಾರೆ ನಂಗೆ ಯೂಟ್ಯೂಬಿಂದ ಅರ್ನಿಂಗ್ಸ್ ಇದೆ, ದುಡ್ಡು ಬರ್ತಾ ಇದೆ ಅಂತ. ನಿಜವಾಗ್ಲೂ ಇಲ್ಲ, ನಂಗೆ ಇದರಿಂದ ₹1 ಬರ್ತಾ ಇಲ್ಲ. ಇದರಿಂದನೇ ಡಾಟಾ ರೀಚಾರ್ಜಿಗೆ ಅಂತೇಳಿ ಮುಂಚೆಗಿಂತ ಇವಾಗ ಜಾಸ್ತಿನೇ ನಾನು ರೀಚಾರ್ಜ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಡಾಟಾ ತುಂಬಾ ಯೂಸ್ ಆಗುತ್ತೆ. ಯೂಟ್ಯೂಬ್ ಇದರಿಂದ ತುಂಬಾ ಡಾಟಾ ಹೋಗುತ್ತೆ. ಸೊ ಇದರಿಂದ ನಾನು ಇಂಟರ್ನೆಟ್ ರೀಚಾರ್ಜ್ ಕೂಡ ಜಾಸ್ತಿನೇ ಮಾಡ್ಕೋಬೇಕಾಗುತ್ತೆ. ಮುಂಚೆ ಎಲ್ಲ 2GB ಯೂಸ್ ಮಾಡ್ತಾಯಿದ್ದೆ, ಇವಾಗ ಜಾಸ್ತಿ ಬೇಕಾಗುತ್ತೆ. ಸೊ ನಾನು ಅದೇ ಹೇಳೋದಂದರೆ ತುಂಬ ಜನ ಎಣಿಸಿದ್ದಾರೆ ನಾನು ಹಾಕುವಂಥ ವೀಡಿಯೋಸನ್ನು ನೋಡಿದರೆ ವ್ಯೂಸ್ ಬಂದರೆ ನನಗೆ ದುಡ್ಡು ಬರುತ್ತೆ ಅಂತ. ಖಂಡಿತ ಇಲ್ಲ. ಯೂಟ್ಯೂಬಲ್ಲಿ ಅದರದ್ದೇ ಆದಂತಹ ಕ್ರೈಟೀರಿಯಾ ಇದೆ, ರೂಲ್ಸ್ ಇದೆ, ಗೈಡೆನ್ಸ್ ಇದೆ. ಅದನ್ನ ನಾವು ಕಂಪ್ಲೀಟ್ ಮಾಡಿದರೆ ಮಾತ್ರ ನಮಗೆ ಅರ್ನಿಂಗ್ ಮಾಡ್ಬೋದು. ಅದು ಯಾವಾಗ ಅಂದರೆ ಕಂಪ್ಲೀಟ್ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಅವರ್ ಆಗಬೇಕು. ಅಷ್ಟು ಈಸಿ ಇಲ್ಲ ಅದು. ಯಾಕಂದರೆ ನಾವು ಕನ್ಸಿಸ್ಟೆನ್ಸಿಯಾಗಿ ನಾವು ವೀಡಿಯೋಸ್ ಅಪ್ಲೋಡ್ ಮಾಡಬೇಕು. ನಂಗೆ ಅಷ್ಟು ಟೈಮ್ ಇಲ್ಲ. ನಾನು ವೀಕ್ಲಿ 1 ವೀಡಿಯೋ ಅಪ್ಲೋಡ್ ಮಾಡೋದಷ್ಟೇ, ಅದಕ್ಕೆ ಜಾಸ್ತಿಯಾಗಿ ವ್ಯೂಸ್ ಬರಲ್ಲ. ಸೊ ಮುಂದಿನ ದಿನಗಳಲ್ಲಿ ನಾನು ಟ್ರೈ ಮಾಡ್ತೀನಿ ನನ್ನದೇ ಅಂತ ಎಫರ್ಟ್ ಹಾಕಿ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ. ಸೊ ಇವಾಗ ಹಾಕುವಂಥ ವೀಡಿಯೋಸ್ಗೆ ನನಗೆ ಅಷ್ಟೊಂದು ವ್ಯೂಸ್ ಬರ್ತಾ ಇಲ್ಲ, ಬರೋದು ಇಲ್ಲ. ವೀಕ್ಲಿ ಒನ್ಸ್ ಹಾಕಿದ್ರೆ ನಮಗೆ ವ್ಯೂಸ್ ಅಷ್ಟೊಂದು ಬರಲ್ಲ. ಸೊ ಹೇಳೋದಂದರೆ ಇಷ್ಟೇ. ಯಾರು ತಿಳ್ಕೊಬೇಡಿ ನನಗೆ ಅರ್ನಿಂಗ್ಸ್ ಇದೆ, ದುಡ್ಡು ಬರ್ತಾಯಿದೆ ಯೂಟ್ಯೂಬಿಂದ. ನಿಜವಾಗ್ಲೂ ಬರ್ತಾ ಇಲ್ಲ. ಹೀಗೆ ನಾನು ನನ್ನ ಕೆಲಸ ಎಲ್ಲ ಮಾಡಿಕೊಂಡು ಫ್ರೀ ಟೈಮಲ್ಲಿ ನಂಗಂತೇಳಿ ಸಿಗೋ ಟೈಮಲ್ಲಿ ನಾನು ವೀಡಿಯೋ ಶೂಟ್ ಮಾಡ್ಕೋತೀನಿ. ಹಾಗೆ ಯೂಟ್ಯೂಬಿಗೆ ವೀಡಿಯೋ ಶೂಟ್ ಮಾಡೋದಂತೂ ಈಸಿನೇ ಅಲ್ಲ. ತುಂಬ ಆ್ಯಂಗಲಲ್ಲಿ ನಾವು ಶೂಟ್ ಮಾಡ್ಕೋಬೇಕಾಗುತ್ತೆ. ಅದು ಅಂತೂ ತುಂಬಾ ಕಷ್ಟ. ತುಂಬ ಅಂದರೆ ನಾವು ಕರೆಕ್ಟಾಗಿ ಪ್ರಾಪರಾಗಿ ವೀಡಿಯೋ ಬರಬೇಕಂದ್ರೆ ನಾವು ತುಂಬ ಆ್ಯಂಗಲಲ್ಲಿ ಶೂಟ್ ಮಾಡಬೇಕಾಗತ್ತೆ. ಅದೂ ಈಸಿ ಇಲ್ಲ. ಹಾಗೆ ಎಡಿಟ್ ಮಾಡೋದು ಹಾಗೆ ಪ್ರತಿಯೊಂದು ಇವಾಗ 1 ಅವರ್ ವೀಡಿಯೋಸ್ ನಾನು ಶೂಟ್ ಮಾಡಿದರೆ ಅದನ್ನ ನಾನು 10 ಮಿನಿಟ್ಸಿಗೆ ತಂದು ಎಡಿಟ್ ಮಾಡಬೇಕು. ಅಲ್ಲಲ್ಲಿ ಕಟ್ ಮಾಡಿಕೊಂಡು ಅದೂ ಈಸಿ ಇಲ್ಲ. ತುಂಬಾ ಕಷ್ಟದ ಕೆಲಸ. ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಹಾಗೆ ಏನೋ ಒಂದು ಗೊತ್ತಿಲ್ಲ, ಕಾನ್ಫಿಡೆನ್ಸ್ ಇದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂಥೇಳಿ ಚಿತ್ರಾನ್ನ ಮಾಡಿದೆ. ನಾನು ಮಾರ್ನಿಂಗ್ ಬೇಗನೆ ಎದ್ದೇಳಬೇಕಾಗತ್ತೆ. ನನ್ನ ಜೊತೆ ನನ್ನ ಮಗಳೂ ಎತ್ಕೊಂಡು ಬರ್ತಾಳೆ. ಬೇಗ ಎದ್ದು ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಂಡು ನೆಕ್ಸ್ಟ್ ನನ್ನ ಮಗನ ಎಪ್ಸಿ ಅವನ್ನ ಸ್ಕೂಲಿಗೆ ರೆಡಿ ಮಾಡಿ ಅವನ್ನ ಸ್ಕೂಲಿಗೆ ಕಳಿಸಿದ ನಂತರ ನನ್ನ ಮಗಳ ರುಟೀನ್ ಸ್ಟಾರ್ಟ್ ಆಗುತ್ತೆ. ಕೆಲವರು ಥಿಂಕ್ ಮಾಡ್ಬೋದು ನನ್ನ ಬಗ್ಗೆ, ಅವಳಿಗೇನು ಕೆಲಸ ಇರಲ್ವಾ, ವೀಡಿಯೋಸ್ ಮಾಡ್ಕೊಂಡಿರ್ತಾಳೆ, ರೀಲ್ಸ್ ಮಾಡ್ಕೊಂಡಿರ್ತಾಳೆ ಅಂತ. ನಿಜವಾಗ್ಲೂ ಇಲ್ಲ. ನಾನು ಏನು ಟೈಮ್ ಅಂದರೆ ಇವಾಗ ಫ್ಯಾಮಿಲಿಗೆ ಅಂತೇಳಿ ಕೊಡೋ ಟೈಮ್ ನಾನು ಕಂಪಲ್ಸರಿ ಕೊಡ್ತೀನಿ. ಅದನ್ನ ಸ್ಕಿಪ್ ಮಾಡಿಕೊಂಡು ನಾನು ವೀಡಿಯೋಸ್ ಆಗಲಿ ರೀಲ್ಸ್ ಆಗಿ ಮಾಡ್ಕೊಂಡಿರಲ್ಲ. ನನಗೆ ಸಿಕ್ಕ ಟೈಮಲ್ಲಿ ಸ್ವಲ್ಪ ಟೈಮಲ್ಲಿ ನಾನು ಈ ವೀಡಿಯೋಸ್ ಎಡಿಟಿಂಗ್ ಆಗಲಿ ವೀಡಿಯೋ ಶೂಟ್ ಮಾಡೋದಾಗಲಿ ಅಂದರೆ ಇವಾಗ ನನಗೆ ಏನಾದರೂ ಯೂಟ್ಯೂಬಿಗೆ ವೀಡಿಯೋಸ್ ಮಾಡಬೇಕಂದ್ರೆ ನಾನು 5:30ಗೆ ಎದ್ದೇಳುವಲ್ಲಿ ನಾನು 5 o'clockಗೆ ಎದ್ದು ಅದನ್ನ ಶೂಟ್ ಮಾಡ್ಕೋತೀನಿ. ಆ ಥರ ನನ್ನ ಟೈಮ್ನ ನಾನು ಸ್ಕಿಪ್ ಮಾಡ್ಕೊಂಡು ನಾನು ಮಾಡ್ತೀನಿ. ಮಾಮ್ ಲೈಫ್ ನನ್ನ ಥರನೇ ಹೌಸ್ ವೈಫ್ ಆಗಿರೋರಿಗೆ ಅರ್ಥ ಆಗುತ್ತೆ. ನಮಗಂತೇಳಿ ಫ್ರೀಡಮ್ ಇರಲ್ಲ. ಪ್ರತಿಯೊಂದಕ್ಕೂ ನಾವು ಮಕ್ಕಳು ಏನು ಮಾಡ್ತಾರೆ ಅವರಿಗೆ ಡಿಪೆಂಡ್ ಆಗಿರ್ತೀವಿ. ಪ್ರತಿಯೊಂದಕ್ಕೂ ನಮಗೂ ಹೋಲ್ ನೈಟ್ ನಿದ್ದೆ ಇರಲ್ಲ. ನಮ್ಮದೇ ಆದಂಥ ಪ್ರೈವೇಸಿ ಅಂತೂ ಇರೋದೇ ಇಲ್ಲ. ಪ್ರತಿಯೊಂದಕ್ಕೂ ನಮಗೆ ಮಕ್ಕಳದ್ದೇ ಮೈಂಡಲ್ಲಿರುತ್ತೆ ಪ್ರತಿಯೊಂದು.
ವಿಷಯನೂ ಅವ್ರದ್ದು ಪ್ರತಿಯೊಂದು ಕೆಲಸನೂ ಅವ್ರದ್ದೇ ನಮ್ಮ ಮೈಂಡಲ್ಲಿರುತ್ತೆ. ಅವ್ರ ಬ್ರೇಕ್ಫಾಸ್ಟ್ ಆಗಲಿ, ಅವ್ರದ್ದು ಪ್ರತಿಯೊಂದು ಇವಾಗ ನೋಡ್ಕೊಳ್ಳೋದು ಎಲ್ಲದಕ್ಕೂ ನಮಗೆ ಡಿಪೆಂಡ್ ಆಗಿರ್ತಾರಲ್ಲ. ಸೊ ನಮ್ಮ ಏನು ಕೆಲಸ ಇರುತ್ತೆ ನಾವು ಅದು ಮಾಡಲೇಬೇಕಾಗತ್ತೆ. ನನಗಂತೂ ಇಲ್ಲಿ ಯಾರೂ ಇಲ್ಲ ಹೆಲ್ಪಿಂಗ್ ಹ್ಯಾಂಡ್. ನಾನೊಬ್ಬಳೇ ಹೋಲ್ ಡೇ ಮಾರ್ನಿಂಗ್ ಟು ನೈಟ್ವರೆಗೂ ಹೋಲ್ ಡೇ ನಾನೊಬ್ಬಳೇ ಪ್ರತಿಯೊಂದು ಕೆಲಸ, ಮನೆ ಕೆಲಸ ಆಗಲಿ ಮಕ್ಕಳ ಕೆಲಸ ಆಗಲಿ ನಾನು ಮಾಡ್ಕೊಂಡು ಹೋಗ್ತೀನಿ. ಎಲ್ಲ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನನಗೇನು ಅದು ಬರ್ಡನ್ ಅಂತ ಅನಿಸಲ್ಲ. ಡೈಲಿ ನಮ್ಮದು ರುಟೀನೇ ಅದಾಗಿರುತ್ತೆ. ನಮ್ಮ ಕೆಲಸನೇ ಅದು. ಹೌಸ್ ವೈಫ್ ಅಂದ್ಕೊಳ್ಳೆ ನಮ್ಮ ಕೆಲಸನೇ ಅದಾಗಿರುತ್ತೆ. ಸಮ್ಟೈಮ್ಸ್ ಹೌದು ತುಂಬಾ ಬೇಜಾರಾಗುತ್ತೆ. ನಮಗೂ ಪ್ರೈವೇಸಿ ಇಲ್ಲ ಅಲ್ವಾ, ಮನೆ ಅಲ್ವಾ, ಎಲ್ಲೂ ಹೋಗಲಿಕ್ಕಿಲ್ಲ, ಆ ಥರನೇ ಎಣಿಸುತ್ತೆ. ಬಟ್ ಏನು ಮಾಡಲಿ, ನಮ್ಮ ಕರ್ತವ್ಯ ಅದು, ನಾವು ಮಾಡಲೇಬೇಕು. ಸ್ವಲ್ಪ ಟೈಮ್ ಮಕ್ಕಳು ದೊಡ್ಡವರಾದ ನಂತರ ನಮಗೆ ಡಿಪೆಂಡ್ ಆಗಲ್ಲ. ಇವಾಗ ಅವ್ರು ಸಣ್ಣವ್ರು ಇರ್ಲಿಕ್ಕೆ ಹೋಗಿ ಪ್ರತಿಯೊಂದಕ್ಕೂ ನಮ್ಗೆ ಡಿಪೆಂಡ್ ಆಗಿರ್ತಾರೆ. ಸೊ ಮಾಮ್ಸ್ ಲೈಫ್ ಅಂದರೆ ಈಸಿ ಇಲ್ಲ. ಎಲ್ಲ ಮಾಮ್ಸಿಗೂ ನನ್ನ ಕಡೆಯಿಂದ ಬಿಗ್ ಸೆಲ್ಯೂಟ್ ಅಂತಲೇ ಹೇಳ್ತೀನಿ. ನನ್ನ ಹಸ್ಬೆಂಡ್ ಎಲ್ಲ ವಿಷಯದಲ್ಲೂ ನನಗೆ ಮಾರಲಾಗಿ ಸಪೋರ್ಟ್ ಮಾಡ್ತಾರೆ. ಬಟ್ ಅವ್ರಿಗಂತೇಳಿ ವರ್ಕ್ ಇರುತ್ತಲ್ವ, ಸೊ ಅದರಲ್ಲಿ ಅವ್ರು ಬ್ಯುಸಿಯಾಗಿರ್ತಾರೆ. ಮನೆಯ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನಂದಾಗಿರುತ್ತೆ. ಸೊ ನಾನು ನೋಡ್ಕೊಂಡಿರ್ತೀನಿ ಎಲ್ಲನೂ ಮನೆ ಕೆಲಸನೂ. ಹಾಗೆ ಇವತ್ತು ಧನ್ವಿನ್ ಸ್ಕೂಲಿಗೆ ಹೋಗ್ಲಿಕ್ಕಿತ್ತು. ನಾವು ಲಾಸ್ಟ್ ನಮ್ಮ ದೊಡ್ಡಮ್ಮನವರ ಇನ್ಸಿಡೆಂಟಲ್ಲಿ ಆಗಿತ್ತಲ್ವ, ಸೊ ಅದರಿಂದ ಧನ್ವಿನ ಲಾಂಗ್ ಲೀವ್ ಆಗಿತ್ತು. ಅದಕ್ಕೋಸ್ಕರ ಕ್ಲಾಸ್ ಟೀಚರ್ ಹತ್ರ ಮಾತಾಡೋಣ ಅಂಥೇಳಿ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಮಗಳು. Let's go. Bye, Bane. Bye. Get look. Bane. ನಮ್ಮೂರು ಉಡುಪಿ ಆಗಿದ್ದರಿಂದ ನಾನು ಉಡುಪಿಗೆ ಹೋದರೆ ಯಾವ ಪ್ಲೇಸಿಗೆ ಬೇಕಾದ್ರೆ ನಾನು ಹೋಗಿ ಬರ್ತೀನಿ. ಬಟ್ ಬ್ಯಾಂಗ್ಳೂರಿಗೆ ಬಂದು ಇಷ್ಟು ವರ್ಷ ಆದ್ರೂ ನನಗೆ ಇನ್ನೂ ಒಬ್ಬಳೇ ಓಡಾಡಲಿಕ್ಕೆ ಬ್ಯಾಂಗ್ಳೂರಲ್ಲಿ ಕಾನ್ಫಿಡೆನ್ಸ್ ಬಂದಿಲ್ಲ. ಇವಾಗ ಸ್ಕೂಲಿಗೆ ರೀಚ್ ಆದ್ವಿ, ಮಿಸ್ ಜೊತೆ ಮಾತಾಡಿಕೊಂಡು ಹಾಗೆ ಮನೆಗೆ ರಿಟರ್ನ್ ಬಂದ್ವಿ. ಇವಾಗ ಈ ವಿಡಿಯೋದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು.